ನಾವೆಲ್ಲರೂ ವಿಶಾಖಪಟ್ಟಣದಲ್ಲಿ ಉಳ್ಕೋಬೇಕಾಯ್ತು. ಮತ್ತೆ ಕಾವೇರಿ ಅದೇ ಜೀವನಕ್ಕೆ ವಾಪಸ್ ತಿರುಗಿ ಬಂದ್ಲು. ನಾನು ಮಾಡಿದ ಕೆಲಸಕ್ಕೆ ಆ ದೇವರು ಪ್ರಾಯಶ್ಚಿತ್ತ ಅಂತ ನನಗೆ ಶಿಕ್ಷೆ ಕೊಟ್ಟ. ಆಗ ಅವತ್ತಿಂದ ಆ ಊರಂದ್ರೆ ನನಗೆ ಒಂಥರ ಭಯ ಆಗುತ್ತೆ. ರುಕ್ಮಿಣಿ ಕೊಟ್ಟಂತಹ ಶಾಪ, ಅವ್ರ ಮಗನ ಕಣ್ಣಲ್ಲಿ ನಾನು ನೋಡಿದ ದ್ವೇಷ, ಎಲ್ಲೋ ದೂರದಲ್ಲಿರೋಂಥ ನನ್ನ ಮಗಳನ್ನ ಹುಡ್ಕೊಂಬಂದ್ಬಿಡ್ತಾರೆ ಅನ್ನೋ ಭಯ. ಅವತ್ತಿಂದ ಇವತ್ತರೆಗೂ ಎಲ್ಲಿ ಜೀವನಕ್ಕೆ ಆಪತ್ತಾಗುತ್ತೆ ಅಂತ ಭಯದಲ್ಲಿದ್ದೀನಿ. ಇವತ್ತು ಇಲ್ಲಿ ಇದೇ ಜಾಗದಲ್ಲಿ ಅವನ ಕಣ್ಣಲ್ಲಿ ಆ ದ್ವೇಷ ನೋಡ್ದೆ, ದ್ವೇಷದಲ್ಲೇ ನೋಡ್ತಿದ್ದಂತಹ ಕಣ್ಣುಗಳನ್ನ ನೋಡ್ದೆ. ಕೊಡಲ್ಲ, ಯಾರಿಗೂ ನಾನು ನಿನ್ನ ಕೊಡೋದಿಲ್ಲ, ಯಾರಿಗೂ ಕೂಡ. ರಾಮ, ನೀನ್ ಹೇಳುವಂತ ಹುಡುಗ ಮನು ಅನ್ನೋದಕ್ಕೆ ನಮ್ಮ ಹತ್ರ ಸರಿಯಾದ ಯಾವ ಸಾಕ್ಷಿನೂ ಇಲ್ಲ. ನಾಳೆ ಅದನ್ನ ಸರಿಯಾಗಿ ವಿಚಾರಿಸೋಣ. ಬೇಡ, ಯಾರು ವಿಚಾರಿಸೋದು ಬೇಡ. ನನಗೆ ಗೊತ್ತೋದು ಅವನೇ ಅಂತ. ನನ್ನ ಮಗಳೇ ಅವನಿಗಿರೋ ಟಾರ್ಗೆಟ್. ನಾನು ಬಿಡೋದಿಲ್ಲ. ರಾಮ, ಅಲ್ವೋ ಏನೋ ನೋಡ್ತಾ ಇದ್ಯಾ? ಏನ್ ಬೇಕೆಲ್ಲ ತಗೊಂಬ. ಎತ್ಕೊಂಬರೋದಕ್ಕೆ ನನಗೆ ಏನಂತ ಇದೆ? ನಾನು ಯಾವಾಗ್ಲೂ ನಿನಗೆ ನೆರಳಾಗಿರೋದಷ್ಟೇ ಗೊತ್ತು. ಗಾಡಿನ ಯಾವ ಕಡೆ ತಿರುಗಿಸ್ತಾ ಇದೆಯಾ, ಎಲ್ಲಿ ಹೋಗ್ತಿದ್ಯಾ ಅಂತ ಯಾವತ್ತೂ ಕೇಳಿಲ್ಲ. ಆದರೆ ಇವಾಗ ನಾನು ಕೇಳ್ತಿದ್ದೀನಿ, ಯಾವ ಕಡೆ ಹೋಗ್ತಿದ್ದೀವಿ ರಾಮಣ್ಣ ನಾವು? ಏಯ್ ಸತ್ಯ, ನನ್ನ ಮಗಳನ್ನ ಕರೆಯೋಣ, ಅವಳನ್ನ ಕರ್ಕೊಂಡು ಹೋಗ್ಬೇಕು. ಅಲ್ವೋ, ವಿಷಯ ಗೊತ್ತಾಯ್ತಾ? ಗುಡ್ಡ ಕುಸ್ಕೊಂಡು ನಿನ್ ಜೊತೆಲಿ ಇದ್ದೊಂದು ಜೀಪ್ ಮೇಲೆ ಬಿತ್ತಂತೆ. ನಾನು ಹೋಗಿ ಏನು ಅಂತ ನೋಡ್ಕೊಂಡ್ ಬರ್ತೀನಿ. ಲೋಡ್ ಎತ್ಕೊಂಡು ಹೋಗಿರೋ ಗಾಡಿಗಳು ಯಾವ್ದು ಬರ್ದಿಲ್ಲ, ಅಲ್ಲೇ ನಿಂತ್ಕೊಂಡಿದೆ. ಯಾವಾಗ್ಲೂ ಈ ರೋಡಲ್ಲಿ ಆಕ್ಸಿಡೆಂಟ್ ಆಗ್ತಾನೆ ಇರುತ್ತೆ. ಎಲ್ಲ ನಮ್ ಕರ್ಮ. ಪಾಪ ಡ್ರೈವರು. ಯಾರದು ಅಲ್ಲಿ? ಯಾರದು ಒಂದೇ? ನಿಂತ್ಕೊಡ್ರ ಅಲ್ಲೇ. ರಮ್ಮ ಬಿಡ್ಬೇಡ, ರಮ್ಮ ಹಿಡಿ, ಬಿಡ್ಬೇಡ.
ಅರೆಸ್ಟ್ ಮಾಡಿರುವಂತ ಅವರಿಬ್ರು ಕೂಡ ಆಂಧ್ರದಲ್ಲಿಂದ ಬಂದಂತ ನಕ್ಸಲೈಟ್ ಅಂತೆ. ರಾಮ, ಇಲ್ಲಿವರೆಗೂ ನಾನು ನಿನ್ನನ್ನು ಸಮಾಧಾನ ಪಡಿಸ್ತಿದ್ದೆ, ಆದರೆ ಇನ್ಮೇಲೆ ಇಲ್ಲಿಂದ ತಪ್ಪಿಸ್ಕೋಬೇಕು. ಈ ಜಗತ್ತಲ್ಲಿ ಯಾವುದೋ ಒಂದು ಮೂಲೆಯಲ್ಲಿ ನೀನು ಮತ್ತೆ ನಿನ್ನ ಮಗಳು ಜೀವಂತವಾಗಿದ್ದೀರಾ ಅಂದ್ರೆ ಅಷ್ಟೇ ಸಾಕು. 15 ವರ್ಷದಿಂದ ನಾನು ಓಡ್ತಾನೆ ಇದ್ದೀನಿ. ಗೊತ್ತಿಲ್ಲದೆ ಆಗಿರೋಂಥ ಒಂದು ತಪ್ಪು, ಒಂದು ಮಿಸ್ಟೇಕ್, ಅದಕ್ಕೆ ಪ್ರಾಯಶ್ಚಿತವಾಗಿ ನನ್ನ ಅರ್ಧ ಜೀವನನ ಕೊಟ್ಬಿಟ್ಟಿದ್ದೀನಿ. ಅದು ಸಾಲ್ದ? ನಾನು ಇನ್ನೂ ಏನು ಮಾಡಬೇಕು? ರಾಮ, ನಾನು ಬದುಕಬೇಕು, ಅದಕ್ಕೆ ಯುದ್ಧನ ದಾಟಲೇಬೇಕು ಅಂತ ಬರ್ದಿದ್ರೆ ಅದಕ್ಕೂ ತಯಾರಿದ್ದೇನೆ ಬಲರಾಮ. ನನ್ನ ಗೆಲ್ಲಬೇಕು ಅಂತ ಅವ್ರ ರಕ್ತದಲ್ಲಿ ಏನಾದರೂ ಬರ್ದಿದ್ರೆ ಅವರೇ ಗೆಲ್ಲಿಬಿಡು.